ಬಳ್ಳಾರಿಯಲ್ಲಿ ಸದ್ಯಕ್ಕೆ ಕೋಳಿಯ ಹಕ್ಕಿ ಜ್ವರದ ಭೀತಿ ಇಲ್ಲ. ಬಳ್ಳಾರಿ ಫೆಬ್ರವರಿ 22ರಂದು ಆಂಧ್ರಪ್ರದೇಶ ಗಡಿಭಾಗದ ಹತ್ತಿರದಲ್ಲಿರುವ ಕರ್ನಾಟಕದ ಜಿಲ್ಲೆಗಳಾದ ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ ಮುಂತಾದ ಜಿಲ್ಲೆಗಳಲ್ಲಿನ ಕೋಳಿ ವ್ಯಾಪಾರಸ್ಥರು ಕಂಗಾಲಾಗಿದ್ದು, ಆಂಧ್ರಪ್ರದೇಶದ ಆರೋಗ್ಯ ಸಚಿವರು ಚಿಕನ್ ತಿಂದರೆ ಯಾವುದೇ ತೊಂದರೆ ಇಲ್ಲ ಎಂದು ಹೇಳಿರುತ್ತಾರೆ. ಇನ್ನು ಬೆಂಗಳೂರಿಗಿನ ಮಟ್ಟಿಗೆ ಹೇಳುವುದಾದರೆ ರಂಗನತಿಟ್ಟು, ನೆಲಮಂಗಲ ಮುಂತಾದ ಕಡೆಗಳಲ್ಲಿ ಯಥೇಚ್ಛವಾಗಿ ಕೋಳಿ ಫಾರಂಗಳಿದ್ದು ಕರ್ನಾಟಕದ ತಳಿಗಳನ್ನು ಇಲ್ಲಿಯೇ ಬೆಳೆಸಲಾಗುತ್ತಿದೆ. ಇದಲ್ಲದೆ ತಮಿಳುನಾಡು ಮೂಲದ ಸುಗುಣ ಮುಂತಾದ ಕಂಪನಿಗಳು ಕೋಳಿ ಮರಿಗಳನ್ನು ಕೋಳಿ ಮಾಂಸ ಮಾರಾಟಗಾರರಿಗೆ ಸರಬರಾಜು ಮಾಡುತ್ತಿದ್ದಾರೆ. ಕೋಳಿ ಮಾಂಸ ಮಾರಾಟಗಾರರು ಆ ಮರಿಗಳನ್ನು ಸಾಕಿ ಅವುಗಳು ಬೆಳೆದಾದ ಮೇಲೆ ಅವುಗಳ ಮಾಂಸವನ್ನ ಮಾರಾಟ ಮಾಡುತ್ತವೆ. ಹಾಗಾಗಿ ಬಳ್ಳಾರಿಯಲ್ಲಿ ಸದ್ಯದ ಮಟ್ಟಿಗೆ ಹಕ್ಕಿ ಜ್ವರದ ಭೀತಿ ಇಲ್ಲ. ದಯವಿಟ್ಟು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬೇಡಿ ಎಂದು ಕೋಳಿ ಮಾಂಸ ಮಾರಾಟಗಾರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಡಿ ರಿಯಾಜ್ ಅವರು ಹೇಳಿದರು. ಚಳಿಗಾಲದಲ್ಲಿ ದೇಹದ ಉಷ್ಣಾಂಶವನ್ನ ಸಮತೋಲನದಲ್ಲಿಡಲು ಕೋಳಿ ಮಾಂಸದಿಂದ ಮಾಡಿದ ಸೂಪ್ ಖಾದ್ಯಗಳಿಗೆ ಹೆಚ್ಚಿನ ಬೇಡಿಕೆ ಇರುತ್ತದೆ. ಅದರಲ್ಲೂ ಬಾಯ್ಲರ್ ಚಿಕನ್ ಸೇವನೆ ಉತ್ತಮ. ಮಾಂಸದಲ್ಲಿ ಪ್ರೋಟೀನ್ ಹಾಗೂ ಕಡಿಮೆ ಕೊಬ್ಬಿನಾಂಶ ಇರುವುದರಿಂದ ಆರೋಗ್ಯಕ್ಕೂ ಉತ್ತಮ ಆಹಾರ ಎನ್ನುತ್ತಾರೆ. ಬಿಸ್ಮಿಲ್ಲಾ ಬಿರಿಯಾನಿ ಹೋಟೆಲ್ನ ಮಾಲೀಕರಾದ ಅಬ್ದುಲ್. ಆದ್ದರಿಂದ ಸುಳ್ಳು ಸುದ್ದಿಗೆ ದನಿ ಕೊಡದೆ ಕೋಳಿ ಮಾಂಸವನ್ನ ತೆಗೆದುಕೊಳ್ಳುವಂತೆ ಸಾರ್ವಜನಿಕರಿಗೆ ಮಾರಾಟಗಾರರ ಸಂಘದ ಸದಸ್ಯರು ಮನವಿ ಮಾಡಿದರು. ಬ್ಯೂರೋ ರಿಪೋರ್ಟ್, ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ನಮಸ್ಕಾರ, ನನ್ನ ಹೆಸರು ಡಿ ರಿಯಾಜ್ ಅಹಮದ್ ಅಂತ ಹೇಳಿ. ನಾನು ಅಲ್ಫಾ ಚಿಕನ್ ಸೆಂಟರ್ ಓನರ್. ನಮ್ಮ ಆಂಧ್ರದಲ್ಲಿ ಎಲ್ಲೋ ಒಂದು ಕಡೆ ಬಂದಿದೆ ಅಂತ ಎಲ್ಲರೂ ಭಯಭೀತರಾಗಿದ್ದಾರೆ. ಆದರೆ ಯಾರು ಇಲ್ಲಿ ಭಯಭೀತರಾಗಬಾರ್ದು. ಬಳ್ಳಾರಿಯಲ್ಲಿ ಆ ಥರ ಏನು ವಾತಾವರಣ ಇಲ್ಲ. ಇಲ್ಲೆಲ್ಲ ಚೆನ್ನಾಗಿ ಕೋಳಿ ಬರ್ತಾ ಇದೆ, ಬಟ್ ಹೆಲ್ದಿ ಕೋಳಿ ಬರ್ತಾ ಇದೆ. ಆ ಥರ ಏನೋ ಇದ್ರೆ ನಮ್ಮ ಹೆಲ್ತ್ ಅವರು ಭಾಳ ಕೇರ್ಫುಲ್ ಆಗಿ ತಗೊತಾ ಇದ್ದಾರೆ. ನಾವು ಕೂಡ ಚೆನ್ನಾಗಿ ಕೇರ್ಫುಲ್ ಆಗಿ ತಗೊಂಡು ಎಲ್ಲ ಕೋಳಿ ಚೆಕ್ ಮಾಡಿಕೊಂಡು ತಗೊಂಡ್ಬಂದು ಮಾಡ್ತಾ ಇದೀವಿ. ನಮ್ಮ ಇಂಡಿಯನ್ ಪ್ರಕಾರ 100% ನಮ್ಮದಲ್ಲಿ ಕುಕಿಂಗ್ ಮಾಡ್ತಾರೆ. 100 degrees ಅಲ್ಲಿ ಬಾಯ್ಲ್ ಮಾಡ್ತಾರ. ಆ ತರ ಬಾಯ್ಲ್ ಮಾಡಿದ್ರೆ ನಮ್ಗೆ ಏನ್ ಚಿಕನ್ ಅಲ್ಲಿ ಏನ್ ಪ್ರಾಬ್ಲಮ್ ಇದ್ರೆ ಕೂಡ ದೂರ ಹೋಗ್ತದೆ. ಯಾವುದೇ ಕಾರಣಕ್ಕೂ ನಮ್ಮದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ತಿನ್ರಿ, ತಿನ್ನಿಸ್ರಿ. ಎಲ್ಲರೂ ಹೇಳಿದಂಗ ನಮ್ಮ ಚಿಕನ್ ತಿನ್ನಕ್ಕೆ ಸೇಫ್, ಏನು ತೊಂದರೆ ಇಲ್ಲ. ಎಲ್ಲರೂ ಪ್ಯಾನಿಕ್ ಕ್ರಿಯೇಟ್ ಆಗಿದೆ. ಎಲ್ಲೋ ಒಂದು ಕಡೆ ಬರ್ಡ್ ಫ್ಲೂ ಆಗಿ ಹ್ಯೂಮರ್ ಎತ್ತಿದ್ದಾರೆ. ಸೊ ಅದೊಂದು ಪ್ಯಾನಿಕ್ ಕ್ರಿಯೇಟ್ ಆಗಿದೆ. ಎಲ್ಲರಿಗೂ ಒಂದು ಏನು ರಿಕ್ವೆಸ್ಟ್ ಕೊಡೋದಂದ್ರೆ ಯಾರು ಏನು ಭಯ ಬೀಳೋದು ಬೇಕಾಗಿಲ್ಲ, ಸೇಫ್ ಆಗಿದೆ. ನಮಸ್ಕಾರ, ನಮ್ಮ ಹೆಸರು ಅಬ್ದುಲ್. ನಮ್ದು ಕೂಡ ಹೋಟೆಲ್ ಇದೆ, ಬಿಸ್ಮಿಲ್ಲಾ ಫಾಸ್ಟ್ ಫುಡ್ ಅಂತ ಹೋಟೆಲ್ ಇದೆ. ಕೋಲಾರದಾಗ ಆಂಧ್ರನಾಗ ಅದು ರೋಗ ಐತೆ. ಇಲ್ಲಿ ಬಡದಲ್ಲಿ ಏನಿಲ್ಲ, ಎಲ್ಲರೂ ಬಂದು ತಿಂತಾರ. ಇಲ್ಲಿ ಕ್ವಾಲಿಟಿ ಎಲ್ಲ ಬೇಸ್ ಮಾಡ್ಕೋದಾರ. ಇಲ್ಲಿ ಏನು ಹಂಗೆ ಟೆನ್ಷನ್ ಇಲ್ಲ ಇಲ್ಲಿ ತಿನ್ನಕ್ಕೆ. ನನ್ನ ಹೆಸರು ಭಾಸ್ಕರ್. ನಾನು ಬಂದು ಚಿಕನ್ ಮಾಮೂಲಾಗಿ ಇಲ್ಲೇ ಇದೆ ಅಯಾಜ್ ಅಂಗಡಿಯಲ್ಲಿ ನಾನು ತೊಗೊಂಡೋಗ್ತಾ ಇರೋದು. ಬಹುಶಃ ಮುಂದಿನ ದಿನದಲ್ಲಿ ಆಂಧ್ರದಲ್ಲಿ ಒಂದು ಮಾತು ಬಂದಿದೆ, ಚಿಕನ್ ಬ್ಲಡ್ ಫ್ಲೂ ಬಂದಿದೆ ಅಂತ. ಯಾರು ತಗೊಳ್ತಾ ಇಲ್ಲ. ಅದು ಕೇಳ್ಬಿಟ್ಟು ಇಲ್ಲಿ ತಗೊಂಡಂಗೆ ಇದಾಗ್ತಾ ಇದೆ. ಬಹುಶಃ ಇಲ್ಲೆಲ್ಲ ಚೆನ್ನಾಗಿದೆ, ಯಾವ ಕಾರಣಕ್ಕೂ ಏನಿಲ್ಲ, ಎಲ್ಲ ಚೆನ್ನಾಗಿದೆ. ತಗೋಬಹುದು, ತಿನ್ಬೋದು.